ನಿಮಗಿವತ್ತು ಒಂದು ಕೃಷ್ಣನ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಸಾಧು ಇರ್ತಾನೆ. ಅವನು ಕೃಷ್ಣನ ಪರಮ ಭಕ್ತ. ಕೃಷ್ಣ ಅಂದರೆ ಜೀವನೇ ಬಿಡ್ತಾನೆ ಅಂಥ ಭಕ್ತ. ಅವನ ಕೆಲಸ ಏನಪ್ಪ ಅಂದರೆ ದಿನ ಮನೆಯಿಂದ ಮನೆಗೆ ಹೋಗೋದು, ಭಿಕ್ಷೆ ಬೇಡೋದು, ಊಟ ಮಾಡೋದು, ವಾಪಸ್ ಮನೆಗೆ ಹೋಗೋದು ಅಷ್ಟು. ಹಿಂಗೆ ಮಾಡ್ತಿರ್ಬೇಕಾದ್ರೆ ಒಂದಿನ ಅವನ ದಾರಿಲಿ ಭಿಕ್ಷೆ ಎಲ್ಲ ಬಿಡ್ಕೊಂಡು ದಾರಿಲಿ ಹೋಗ್ತಿರ್ಬೇಕಾದ್ರೆ 2 ಚೀಲ ಕಾಣುತ್ತೆ. 2 ಚೀಲದಲ್ಲಿ ಏನಿದೆ ಅಂತ ನೋಡಿದಾಗ ಆ ಚೀಲ ತುಂಬ ಚಿನ್ನದ ನಾಣ್ಯ ತುಂಬಿರುತ್ತೆ. ಅವನು ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇರೋದಿಲ್ಲ. ಅಯ್ಯೋ ಕೃಷ್ಣ, ಏನಯ್ಯ ನಿನ್ನ ಲೀಲೆ ಅಂದ್ಬಿಟ್ಟು ಆ 2 ಚೀಲ ತಗೊಂಡು ಮುಂದೆ ಹೋಗ್ತಾನೆ. ಹೀಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ದಾರಿಲಿ ಒಬ್ಬ ಭಿಕ್ಷುಕ ಸಿಗ್ತಾನೆ. ಆ ಭಿಕ್ಷುಕ ಸಿಕ್ಬಿಟ್ಟು, ಅಪ್ಪ ಏನಾದರೂ ಇದ್ರೆ ಸಹಾಯ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೈಯಲ್ಲಿ ಚೀಲ ಇದ್ದು ಚೀಲದಲ್ಲಿ ಚಿನ್ನದ ನಾಣ್ಯ ಇದ್ರೂ ಕೂಡ ಏನೆಲ್ಲ ಮುಂದಕ್ಕೆ ಹೋಗೋ ಅಂತ ಕಳಿಸ್ಬಿಡ್ತಾನೆ. ಅವನು ಬೇಜಾರು ಮಾಡ್ಕೊಂಡು ಮುಂದಕ್ಕೆ ಕೊಟ್ಟು ಹೋಗ್ತಾನೆ. ಇದನ್ನ ಕೃಷ್ಣ ನೋಡ್ತಾ ಇರ್ತಾನೆ. ಓ, ಇವನು ಈ ಥರ ಮಾಡ್ತಾನ ಅಂದ್ಬಿಟ್ಟು ಸುಮ್ಮನಾಗ್ತಾನೆ. ಸ್ವಲ್ಪ ಪಲ್ಯ ಹಾಕು. ಇವನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಸಾಕು. ಸೊ ಹೀಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಒಂದು ಪಳಪಳ ಅಂತ ಹೊಳಿತಾ ಇರೋ ಒಂದು ವಸ್ತು ಕಾಣುತ್ತೆ. ವಜ್ರ ತರ ಹೊಳಿತಾ ಇರುತ್ತೆ. ವಜ್ರ ಅಂದ್ರೆ? ವಜ್ರ ಅಂದ್ರೆ ಡೈಮಂಡ್. ಗೊತ್ತಾಯ್ತು. ಕಾಣುತ್ತೆ. ಅವನು ಇದೇನಪ್ಪ ನೋಡೋಣ ಅಂತ ಅವನ ಹತ್ರ ಇರೋ ಚೀಲನ ಕೆಳಗಿಟ್ಬಿಟ್ಟು ಹತ್ರ ಹೋಗಿ ನೋಡ್ತಾನೆ. ಅವನಿಗದು ನೋಡಿ ಅದು ವಜ್ರ ಅಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ಚೀಲನೊಬ್ಬ ಕಳ್ಳ ತಗೊಂಡು ಓಡೋಗ್ಬಿಡ್ತಾನೆ. ಚೀಲದ ಫುಲ್ಲು ಚಿನ್ನದ ನಾಣ್ಯ. ಇವನಿಗೆ ಅವಾಗ ಗೊತ್ತಾಗುತ್ತೆ, ಓ ಆ ಚೀಲನ ಹೊಡೆಯೋದಕ್ಕೆ ಆ ಥರ ಮೋಸ ಮಾಡ್ತಾನೆ ಕಳ್ಳ ನನಗೆ ಅಂತ ಬೇಜಾರು ಮಾಡ್ಕೋತಾನೆ. ಮತ್ತೆ ಏನಯ್ಯ ಕೃಷ್ಣ ಅನ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕೃಷ್ಣ ಏನು ಮಾಡ್ತಾನೆ, ಇವನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ವಯಸ್ಸಾಗಿರೋ ಮುದುಕನ ವೇಷದಲ್ಲಿ ಇವನ ಹತ್ರ ಹೋಗ್ತಾನೆ. ಇವನ ಹತ್ರ ಹೋಗ್ಬಿಟ್ಟು, ಅಯ್ಯ ನೀನು ನೋಡೋಕೆ ತುಂಬ ಒಳ್ಳೆ ಥರ ಕಾಣ್ತೀಯಾ, ನಿನಗಿದನ್ನು ಕೊಡಬೇಕು ಅನ್ನಿಸ್ತಿದೆ ಅಂದ್ಬಿಟ್ಟು ಇವನ ಕೈಗೊಂದು ಚಿನ್ನದ ನಾಣ್ಯ ಕೊಡ್ತಾನೆ. ಇವನಿಗದನ್ನು ನೋಡಿ ಮತ್ತೆ ಶಾಕು. ಇದನ್ನೇ ಕೃಷ್ಣ ಇದು? ಆಗ ನೋಡಿದ್ರೆ ಯಾರೋ ಚಿನ್ನ ಇರೋ ಚೀಲ ಕದ್ಕೊಂಡು ಹೊಟ್ಟೋದ, ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ಚಿನ್ನದ ನಾಣ್ಯ ಕೊಡ್ತಿದ್ದಾರೆ, ಇರ್ಲಿ ಬಿಡು ಅಂತ ಇಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಇನ್ನು ಮುಂದಕ್ಕೆ ಹೋದಾಗ ಒಬ್ಬ ಬೆಸ್ತ ಸಿಗ್ತಾನೆ. ಬೆಸ್ತ ಅಂದ್ರೆ? ಫಿಶರ್ ಮ್ಯಾನ್. ಗೊತ್ತಾಯ್ತು. ಎಲ್ಲ ಇಂಗ್ಲೀಷಲ್ಲೇ ಆಗ್ಬೇಕು ಇವಳಿಗೆ. ಬೆಸ್ತ ಸಿಗ್ತಾನೆ. ಅವನ ಕೈಯಲ್ಲಿ 2 ಮೀನು ಇರುತ್ತೆ. ಆ 2 ಮೀನು ವಿಲ 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 ಅಂತ ಒದ್ದಾಡ್ತಿರುತ್ತೆ. ಪಾಪ ಇನ್ನೂ ಜೀವ ಇರುತ್ತೆ. ಅದಕ್ಕೆ ಸಾಧು ಏನು ಮಾಡ್ತಾನೆ, ಅವನ ಹತ್ರ ಹೋಗ್ಬಿಟ್ಟು, ಅಯ್ಯ ನೀನು ಚಿನ್ನದ ನಾಣ್ಯ ಇಟ್ಕೋ, ನನಗೆ ಆ 2 ಮೀನುಗಳನ್ನ ಕೊಟ್ಬಿಡು ಅಂತ ಕೇಳ್ತಾನೆ. ಅವನು ಚಿನ್ನದ ನಾಣ್ಯ ತೊಗೊಂಡು ಮೀನುಗಳನ್ನ ಕೊಡ್ತಾನೆ. ಇವನೇನು ಮಾಡ್ತಾನೆ, 2 ಮೀನು ತೊಗೊಂಡು ನೀರಿಗೆ ಬಿಡ್ತಾನೆ. ಆ ಮೀನಿಗೆ ಮತ್ತೆ ಜೀವ ಬರುತ್ತೆ. ಆವಾಗ ಆ ಮೀನೇನು ಮಾಡುತ್ತೆ, ತಳಕ್ಕೆ ಹೋಗಿ ಒಂದಿಷ್ಟು ದಪ್ಪದ ವಜ್ರದ ಕಲ್ಲು ತಂದು ಕೊಡ್ತಾವ ಅವನ ಕೈಗೆ. ಅವನಿಗದು ನೋಡಿ ಫುಲ್ ಖುಷಿ ಆಗ್ಬಿಡ್ತಾನೆ. ಓಹೋ ಕೃಷ್ಣ, ಏನಯ್ಯ ನಿನ್ನ ಲೀಲೆ, ನನಗೆ ಈ ಥರ, ಅಲ್ಲಿ ನೋಡಿದ್ರೆ ಅದು ಕಳೆದೋಗುತ್ತೆ, ಇಲ್ಲಿ ನೋಡಿದ್ರೆ ಮತ್ತೆ ಸಿಗುತ್ತೆ ವಜ್ರವಾಗಿ ಅಂತೆಲ್ಲ ಕೊಂಡಾಡ್ತಾ ಇರ್ತಾನೆ. ಆವಾಗ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ನೋಡು ನಾನು ನಿನಗೆ ಪರೀಕ್ಷೆ ಮಾಡಿದೆ, ನಿನ್ನ ಹತ್ರ ಒಂದು ಚೀಲ ತುಂಬ ಚಿನ್ನದ ನಾಣ್ಯ ಇದ್ದರೂ ಒಬ್ಬ ಭಿಕ್ಷುಕನಿಗೆ ನೀನೇನೂ ಕೊಡಲಿಲ್ಲ, ಅದಕ್ಕೆ ನಿನಗೆ ಅದು ಒಬ್ಬ ಕಳ್ಳ ಬಂದು ಕದ್ಬಿಡ್ತಾನೆ. ಅದಕ್ಕೆ ನೀನು ಯಾವಾಗಲೂ ನಿನ್ನ ಹತ್ರ ಏನಿರುತ್ತೋ ಅದರಿಂದ ನಿನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು, ಆವಾಗ ನೀನು ಒಳ್ಳೇದಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇದ್ರ ಮಾರಲ್ ಏನಾಯಿತು, ನಮ್ಮ ಹತ್ರ ಎಷ್ಟೇ ಇದ್ರೂ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದಾಗ ಅವ್ರಿಗೆ ಸಹಾಯ ಮಾಡಬೇಕು. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದಾಗ ಆ ಪುಣ್ಯ ನಾವು ಕಷ್ಟದಲ್ಲಿದ್ದಾಗ ನಮಗೊಂದು ಬಹುಮಾನವಾಗಿ ವಾಪಸ್ ಬರುತ್ತೆ. ಡ್ಯಾಡಿ, ಇನ್ನೊಂದು ಮಾರಲ್ ಇದೆ. ಏನು? ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬಾರ್ದು, ಅವು ನಮ್ಮ ತರಾನೇ ಜೀವಿಗಳು. ಕರೆಕ್ಟ್ ಕರೆಕ್ಟ್, ವೆರಿ ಗುಡ್. ಸರಿ, ಇಷ್ಟೆಲ್ಲ ಕತೆ ಹೇಳಾಯ್ತಲ್ಲ, ಪೂರಿ ಸಿಗುತ್ತಲ್ಲ ನಾಳೆ? ಸ್ವಲ್ಪ ಬಿಸಿ ಇದೀವಿ, ಆಮೇಲೆ ಸಿಗ್ತೀವಿ. ಏಯ್ ನೋಡಿದೆ ಬೇಡ ಅನ್ನೋದು. ಕತೆ ಕೇಳ್ಬೇಕಾದ್ರೆ ನನಗೆಲ್ಲ ಪೂಸಿ ಹೊಡೆದ್ಬಿಟ್ಟು ಇವಾಗ ಪೂರಿ ಇಲ್ಲ ಅಂತೀರಾ? ಬನ್ನಿ, ಎಲ್ಲೋಗ್ತೀರಾ?